ಹರಿಹರ ಜೆಡಿಎಸ್ ಹಾಗೂ ಕಾಂಗ್ರೆಸ್ ಪಕ್ಷಗಳ ನಡುವೆ ತೀವ್ರ ಹಣಾಹಣಿಗೆ ಕಾರಣವಾಗಿದ್ದ ಹರಿಹರ ನಗರಸಭಾ ಅಧ್ಯಕ್ಷ ಉಪಾಧ್ಯಕ್ಷರ ಸ್ಥಾನಕ್ಕೆ ಸೆಪ್ಟೆಂಬರ್ 2ರಂದು ನಡೆದ ಚುನಾವಣೆಯಲ್ಲಿ ವಿಜಯಲಕ್ಷ್ಮಿ ಕಡೆಗೂ ಜೆಡಿಎಸ್ಗೆ ಒಲಿದಿದ್ದಾರೆ. ಉಭಯ ಪಕ್ಷಗಳ ನಾಯಕರಾದ ಬಿಜೆಪಿ ಶಾಸಕ ಬಿಪಿ ಹರೀಶ್, ಕಾಂಗ್ರೆಸ್ಸಿನ ಮಾಜಿ ಶಾಸಕ ಎಸ್ ರಾಮಪ್ಪ, ಪರಾಜಿತ ಅಭ್ಯರ್ಥಿಯಾದ ನಂದಿಗಾವಿ ಶ್ರೀನಿವಾಸ್ ಹಾಗೂ ಜೆಡಿಎಸ್ನ ಮಾಜಿ ಶಾಸಕ ಎಚ್.ಎಸ್. ಶಿವಶಂಕರ್ ಅವರ ಜಿದ್ದಾಜಿದ್ದಿಗೆ ಕಾರಣವಾಗಿದ್ದ ಹರಿಹರ ನಗರಸಭೆ ಅಧ್ಯಕ್ಷ ಸ್ಥಾನಕ್ಕೆ ಜೆಡಿಎಸ್ ಪಕ್ಷದ ಶ್ರೀಮತಿ ಕವಿತಾ ಮಾರುತಿ ಬೇಡರ್ ಅವರು ಆಯ್ಕೆಯಾಗಿದ್ದಾರೆ. ಉಪಾಧ್ಯಕ್ಷರಾಗಿ ಜೆಡಿಎಸ್ನ ಜಂಭಣ್ಣ ಅವರು 3 ಪಕ್ಷದ ಸದಸ್ಯರ ಸಹಕಾರದಿಂದ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಮಾಹಿತಿ ಲಭ್ಯವಾಗಿದೆ. ಹೃದಯದಿಂದ ಇಷ್ಟು ಅದ್ದೂರಿಯಾಗಿ ನನ್ನನ್ನು ನಗರಸಭೆ ಉಪಾಧ್ಯಕ್ಷನಾಗಿ ಮಾಡಿರೋದಕ್ಕೆ ನನ್ನ ತುಂಬ ಹೃದಯದ ವಂದನೆಗಳು. ನಾನು ಇವತ್ತೇನು ಮಾಡ್ತಾ ಏನು ಆಗ್ತಾ ಇದೆ ನಗರಸಭೆಯಲ್ಲಿ ಅಂದರೆ, ನಗರಸಭೆ ಇವತ್ತಿನ ದಿವಸ ಹರಿಹರದಲ್ಲಿ ಕುಂಠಿತ ಆಗಿದೆ, ಸತ್ತೋಗಿಬಿಟ್ಟಿದೆ ಆಡಳಿತ. ಅದಕ್ಕೋಸ್ಕರ ನಾವು ಇವತ್ತಿನಿಂದ ನಗರಸಭೆಗೆ ಚಾಲ್ತಿ ಕೊಟ್ಟು ನಾವು ಇವತ್ತಿನಿಂದ ಆಡಳಿತದ ಬದಲಾವಣೆಯನ್ನು ಕಂಡುಕೊಳ್ಳೋಕ್ಕೆ ನಮ್ಮ ನಗರಸಭೆ ನಮ್ಮ ಹರಿಹರಕ್ಕೆ ಏನು ನೀರಿನ ಇರ್ಬೋದು, ಬೇರೆ ಎಲ್ಲ ಸವಲತ್ತುಗಳಾಗಲಿ, ಕ್ಲೀನಿಂಗ್ ಆಗಲಿ, ಟ್ಯಾಕ್ಸ್ ಆಗಲಿ, ಆಮೇಲೆ ಈ ಖಾತೆ ಎಕ್ಸ್ಟ್ರಾಕ್ಟ್ ಆಗಲಿ, ಎಲ್ಲದಕ್ಕೂ ತೊಂದರೆ ಮಾಡ್ತಾ ಇರೋದ್ರಿಂದ ನಾವು ಗಮನಕ್ಕೆ ಬಂದಿರೋದ್ರಿಂದ ಎಲ್ಲರಿಗೂ ನಾಗರಿಕರಿಗೆ ಒಳ್ಳೇದಾಗಬೇಕಂತ ಹೇಳಿ ನಾವು ಇವತ್ತಿನ ದಿವಸ ನಮ್ಮ ಸೇವೆಯನ್ನು ನಗರಸಭೆಯಲ್ಲಿ ಸಾರ್ವಜನಿಕಗೋಸ್ಕರ ನಾವು ಉಡುಪಾಗಿಡ್ತೀವಿ ಅಂತ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್ ಪಕ್ಷಗಳು ಎಲ್ಲ ಸರ್ವಾನುಮತದಿಂದ ನಮ್ಮನ್ನು ಆರಿಸಿ ಇಲ್ಲಿ ಗೆಲ್ಲಿಸಿದಾರಲ್ಲ, ಅಭಿವೃದ್ಧಿ ಕಾರ್ಯಗಳನ್ನು ಮಾಡಲಿ ಅಂತ ಹೇಳಿ ನಾವು ಇವತ್ತಿನ ದಿವಸ ನಿಮಗೆ ಭರವಸೆ ನೀಡ್ತೀವಿ. ಅಧ್ಯಕ್ಷರು, ಉಪಾಧ್ಯಕ್ಷರು ಸೇರಿ ಭರವಸೆಯನ್ನು ನೀಡ್ತೀವಿ. ಹಾಗೂ ನಮ್ಮ ಜೆಡಿಎಸ್ ಪಕ್ಷದ ಮುಖಂಡರಾಗಿರ್ತಕ್ಕಂತಹ ಎಚ್.ಎಸ್. ಶಿವಶಂಕರ್ ಸರ್ ಅವರಿಗೂ ಧನ್ಯವಾದಗಳನ್ನು ಹೇಳ್ತಾ